ಎಲ್ರಿಗೂ ನಮಸ್ತೆ. ಏಂಜಲ್ ವರ್ಕ್ಶಾಪ್ನ 10ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಏಂಜಲ್ ಮೆಟಾಟ್ರಾನ್ ಅವರ ಮೆಡಿಟೇಷನ್ ಮಾಡಿಸ್ತಾ ಇದ್ದೆ. ಏಂಜಲ್ ಮೆಟಾಟ್ರಾನ್ ಅವರು ತುಂಬ ಪವರ್ಫುಲ್ ಏಂಜಲ್ಗಳು. ಅವರು ಎಲ್ಲ ಏಂಜಲ್ಗಳು ಹ್ಯಾಂಗ್ ಕಾರ್ಯನಿರ್ವಹಣೆ ಮಾಡ್ತಾ ಹೇಳೋದನ್ನು ನೋಡ್ತಾ ಇರ್ತಾ, ಹ್ಯಾಂಗೆ ಸರಿಯಾಗಿ ಮಾಡ್ತಾ ಇದ್ವಾ ಇಲ್ಲ ಹೇಳಿ. ಮತ್ತು ಅವರು ಮಕ್ಕಳಿಗೆ ತುಂಬ ಸಹಾಯ ಮಾಡ್ತಾ, ಎಜುಕೇಷನ್ನಲ್ಲಾಗಲಿ, ಅವ್ರ ನೆನಪಿನ ಶಕ್ತಿ ಕಡಿಮೆ ಇದ್ದರೆ, ಅವರಿಗೆ ಏಕಾಗ್ರತೆ ಕಡಿಮೆ ಇದ್ದರೆ, ಬುದ್ಧಿಮಟ್ಟ ಕಡಿಮೆ ಇದ್ದರೆ ಎಲ್ಲವಕ್ಕೂ ಅವರು ಸಹಾಯ ಮಾಡ್ತಾ. ಮತ್ತು ಮಕ್ಕಳಿಗೆ ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಹೋದ ಅಂದರೆ ಇನ್ನೂ ಹೆಚ್ಚು ಅವ್ರಿಗೆ ತುಂಬ ಸಹಾಯ ಮಾಡ್ತಾ. ಮಕ್ಕಳಲ್ಲಿ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದು ರಿಮೂವ್ ಹಾಕಲು ಕೂಡ ಅವರು ಸಹಾಯ ಮಾಡ್ತಾ. ಅವರು ತುಂಬ ಪವರ್ಫುಲ್ಲು. ಅವರು ಪ್ರೊಟೆಕ್ಷನ್ನು ಚೆನ್ನಾಗಿ ಕೊಡ್ತಾ ನಮ್ಮ ದೇಹದಲ್ಲಿರುವ ಎಲ್ಲ ದೈಹಿಕ ನೋವುಗಳು, ಮಾನಸಿಕ ನೋವು ಬೇರೆ, ದೈಹಿಕ ನೋವುಗಳು ಬೇರೆ ಅಲ್ದ, ನಮ್ಮಲ್ಲಿರುವ ದೇಹದ ಎಲ್ಲ ನೋವುಗಳನ್ನು ರಿಮೂವ್ ಮಾಡ್ತಾ ಮತ್ತೆ ಬ್ಯಾಲೆನ್ಸ್ ಮಾಡ್ತಾ, ನಮ್ಮ ಶರೀರವನ್ನು ಎಲ್ಲ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತಾ, ನೋವುಗಳು ಬ್ಲಾಕೇಜ್ಗಳು ಎರಡನ್ನೂ ರಿಮೂವ್ ಮಾಡ್ತಾ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ. ಅವರ ಈಗ ಏನಾದ್ರು ಒಂದು ಪ್ರಾರ್ಥನೆ ದೇವರಿಗೆ, ನಿಮಗೆ ಒಂದು ಪ್ರಾರ್ಥನೆ ಸಲ್ಲಿಸೋವು ಅಂತಿದ್ರೆ, ನಿಮಗೇನೋ ಒಂದು ಕೆಲಸ ಆಗೋಕ್ಕಾಗಿತ್ತು, ಯಾವುದೋ ದೇವರಿಗೆ ಪ್ರಾರ್ಥನೆ ಮಾಡ್ತಿ, ಆ ಸಮಯದಲ್ಲಿ ಅವರನ್ನು ಆಹ್ವಾನಿಸಿ ಆ ಪ್ರಾರ್ಥನೆ ಮಾಡಿದರೆ ದೇವರಿಗೆ ಆ ಪ್ರಾರ್ಥನೆ ಮುಟ್ಟಿ ಬೇಗ ಫಲಕಾರ್ಯಕ್ಕೆ ಸಹಾಯ ಮಾಡ್ತಾ. ದೇವರಿಗೆ ತತ್ಕ್ಷಣದಲ್ಲಿ ದೇವರಿಗೆ ಅದ್ರ ಮುಟ್ಟಿಸ್ತಾ, ಹಾಗೆ ತತ್ಕ್ಷಣದಲ್ಲಿ ಪರಿಹಾರನೂ ಸಿಕ್ತು. ಈಗ ನಿಮಗೆ ಯಾರು ಎಷ್ಟು ಜನ ಗೊತ್ತಿದ್ದು ಗೊತ್ತಿಲ್ಲ ನನಗೆ, ಆದರೆ ಈಶ್ವರ ದೇವಸ್ಥಾನದಲ್ಲಿ ಯಾವಾಗಲೂ ಈಶ್ವರನ ನೇರವಾಗಿ ಏನೂ ಕೇಳಲಾಗ್ಬೇಡ. ಮೊದಲಿಗೆ ನಂದಿ ಹತ್ರ ಹೇಳ್ಕೊಂಡು ಅವನ ಅಪ್ಪಣೆ ಪಡ್ಕೊಂಡು ಏನೇ ಕೆಲಸ ಆಗೋದ್ರು ನಂದಿಗೆ ಹೇಳಬೇಡ, ನಂದಿ ಮುಖಾಂತರ ಈಶ್ವರಂಗೆ ಮುಟ್ಸಬೇಡ. ಅದೊಂದು ಪದ್ಧತಿ ಇತ್ತು. ಅದೇ ಥರ ಇದು ಇವ್ರಿಗೆ ಹಾಗೆ, ಈಗ ಯಾವುದೇ ಒಂದು ದೇವ್ರ ಮೂಲಕ ನಿಮ್ಗೆ ಏನೋ ಒಂದು ಕೆಲಸ ಆಗಬಹುದು ಪ್ರಾರ್ಥನೆ ಮಾಡೋದಾದ್ರೂ ಇವ್ರ ಮುಖಾಂತರ ಮಾಡಿದರೆ ಅದು ಬೇಗ ಸಿದ್ಧಿ ಆಗ್ತು. ಹಾಗೆ ಹಾಡುಗಳನ್ನು ಹೇಳೋರು ಇರ್ತವಲ್ಲ, ಭಜನೆಗಳನ್ನು ಹಾಡುಗಳನ್ನು ಹೇಳಿ ದೇವ್ರ ಮುಂದೆ ಭಕ್ತಿ ಶ್ರದ್ಧೆಯಿಂದ ಹೇಳೋರು ಇರ್ತವಲ್ಲ, ಅವು ಕೂಡ ಇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರಿಗೆ ಇನ್ನೂ ಒಂಥರ ಚೆನ್ನಾಗಿ ಅದರ ಪ್ರಾರ್ಥನೆಗಳನ್ನ ಮುಟ್ಸಲೆ ಹಾಡಿನ ಮುಖಾಂತರ ದೇವರನ್ನು ಒಲಿಸ್ತೀವಲ್ಲ, ಅವ್ರಿಗೆ ಇನ್ನೂ ಸಹಾಯ ಮಾಡ್ತಾ. ಆಧ್ಯಾತ್ಮಿಕ ಉನ್ನತಿಯಲ್ಲಿ ಇವ್ರು ತುಂಬ ಸಹಾಯ ಮಾಡ್ತಾ. ನಿಮಗೇನಾದ್ರು ಆಧ್ಯಾತ್ಮಿಕ ಉನ್ನತಿಗೆ ಆಧ್ಯಾತ್ಮಿಕ ಸಂದೇಶ ಮಾರ್ಗದರ್ಶನ ಬೇಕು ಅಂತ ಇರೋದನ್ನ ಪ್ರಾರ್ಥನೆ ಮಾಡಿದರೆ ಕನಸಿನ ರೂಪದಲ್ಲಿ ಅವರು ನಿಮ್ಗೆ ಆ ಸಂದೇಶವನ್ನ ಕೊಡ್ತಾ. ಅವರು ಅತ್ಯಂತ ಪ್ರಕಾಶಮಾನ ರೂಪದಿಂದ ಪ್ರಜ್ವಲಿಸುವ ಶಕ್ತಿ ಅವರು. ತುಂಬ ಅಂದರೆ ಈಗ ಸೂರ್ಯ ಹೆಂಗೆ ಸೂರ್ಯಂಗೆ ಪ್ರಜ್ವಲಿಸುವ ದೇವತೆ ಹೇಳೋದಿಲ್ಲ, ಅದೇ ಥರ ಇವರು ತುಂಬ ಪ್ರಜ್ವಲಿಸುವ ದೇವತೆ, ಅಷ್ಟೇ ಶಕ್ತಿಶಾಲಿ ಕೂಡ. ಮತ್ತು ಮಕ್ಕಳ ಬಗ್ಗೆ ಹೇಳ್ದಿ ಕಾಣ್ತು. ಹೌದು, ನಿಂಗಕ್ಕೆ ಒಳ್ಳೆ ಕಾರ್ಯ ಮಾಡಲೆ ಪ್ರೇರೇಪಣೆ ನೀಡ್ತಾ. ಪ್ರತಿಯೊಬ್ಬರಿಗೂ ಏನಾದ್ರು ಒಂದು ಒಳ್ಳೇದು ಮಾಡವೋ ಅಂತ ಮನಸ್ಸಿಗೆ ಬರವೋ ಅಂತಂದರೆ ಈಗ ಒಳ್ಳೆ ಮಾರ್ಗದರ್ಶನ ಕೊಡ್ತವ್ರು, ಹೇಗೆ ಹಂಗೆ ಮಾಡವೋ ಹೇಳೋದನ್ನು ಮಾರ್ಗದರ್ಶನ ಕೊಡ್ತಾ. ನಾವೇನೇ ಪ್ರಾರ್ಥನೆ ಮಾಡಿದ್ರು ಆ ತರಂಗಗಳನ್ನು ಅತಿ ಶೀಘ್ರದಲ್ಲಿ ದೇವರಿಗೆ ತಲುಪಿಸ್ತಾ. ಓಕೆ. ಮತ್ತು ದುಶ್ಚಟಗಳನ್ನು ನಿವಾರಣೆ ಮಾಡಲ್ಲ. ಈಗ ದುಶ್ಚಟ ಅಂದರೆ ಡ್ರಿಂಕ್ಸ್ ಆಗಿರ್ಲಕ್ಕೋ, ಸಿಗರೇಟು ಆಗಿರ್ಲಕ್ಕೋ, ಇದು ದುಶ್ಚಟ ಕಂಡಿರ್ತು. ಈಗ ಇನ್ನೊಂದು ದುಶ್ಚಟ ಅಂದರೆ ನಮ್ಮಲ್ಲಿರೋ ದುಷ್ಟ ಶಕ್ತಿಗಳು ಹೇಳಕ್ಕೋ, ಅರಿಷಡ್ ವರ್ಗಗಳನ್ನು ನಿವಾರಣೆ ಮಾಡಲು ಸಹಾಯ ಮಾಡ್ತಾ. ನಮ್ಮಲ್ಲೂ ಏನೋ ಒಂದು ಕೆಲವೊಂದು ಬ್ಯಾಡ್ದೋಗಿದ್ದು ಒಂದು ಹವ್ಯಾಸ ಇದ್ಕೊಬಿಟ್ಟಿರ್ತು, ನಮಗದು ಕೆಲವೊಂದು ಸಲ ಬಿಡೋಕ್ಕಾಗೋದಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಇವರು ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಂಗೆ ಸಂಕಲ್ಪದಿಂದ ಅವರು ಆ ದುಶ್ಚಟವನ್ನು ನಿವಾರಣೆ ಮಾಡಲು ಸಹಾಯ ಮಾಡ್ತಾರೆ. ಬರೀ ಡ್ರಿಂಕ್ಸು ಇದೊಂದೇ ದುಶ್ಚಟ ಅಂತಲ್ಲ, ದುಷ್ಟ ವರ್ತನೆ ಇರ್ತಲ್ಲ, ಕ್ರೂರತನ, ದುಷ್ಟ ವರ್ತನೆ,
ಬಿಡೋಕ್ಕಾಗದೇ ಇದ್ದ ಹ್ಯಾಬಿಟ್ಗಳು, ಕೆಟ್ಟ ಹ್ಯಾಬಿಟ್ಗಳು ಅದೆಲ್ಲದು ಬಿಡಲೆ ಇವರು ಸಹಾಯ ಮಾಡ್ತಾ. ಈಗ ನಿಂಗೆ ಎಲ್ಲರಿಗೂ ನಾ ಸಿಂಬಲ್ ಕಳಿಸಿದ್ಯಲ್ದ, ನೋಡ್ಕೊಂಡ್ಯಲ್ಲರುವ ಟ್ರಯಲ್ ಮಾಡಿದ್ರ ಬರ್ದ್ರ ಎಲ್ಲರುವ. ಹಾ, ಅದೇ ಬಾಣದ ಗುರುತು ಹಾಕಿದ್ನಲ್ಲ, ಅಲ್ಲಿಂದ ಆರಂಭ ಮಾಡಿ ಕೊನೆಗೆ ಒಂದು ರೌಂಡ್ ಸುರುಳಿ ಸುತ್ತಿತ್ತಲ್ಲ, ಅಲ್ಲಿ ನಿಲ್ಸೋದು. ಅದು ಪೆನ್ ತೆಗಿಯೋ ಪ್ರಶ್ನೆ ಇಲ್ಲ. ಅದೇ ಬರೆಯೋಕ್ಕೆ ಪೆನ್ನು ಅಂದ್ರೆ ಪೆನ್ನಲ್ಲಿ ಬರೆಯೋದು ಅಂತಲ್ಲ, ಬರೆಯೋದು ಪೆನ್ನು ಅಂತ ಆತಲ್ಲ. ಈಗ ಸುಮ್ಮನೆ ನೀವು ಕಣ್ಣಲ್ಲೇ ಬರೆದ್ರು ಓಕೆ, ಹೇಗೆ ಬರೆದ್ರು ಅದನ್ನ ಅದೇ ಥರ ಬರೆಯೋವು. ಅವಾಗ ಹಳದಿ ಬಣ್ಣದಲ್ಲೇ ಬರೆಯೋವು. ಈಗ ದೇಹದಲ್ಲಿ ಭಾಗದಲ್ಲಿ ಬರ್ಕೊಳಕ್ಕಿದ್ರೆ ಹಳದಿ ಬಣ್ಣದಲ್ಲೇ ಬರೆಯೋವು. ವಿಜುವಲೈಸ್ ಮಾಡೋದಿದ್ರು ಅದನ್ನ ಹಳದಿ ಬಣ್ಣದಲ್ಲೇ ವಿಜುವಲೈಸ್ ಮಾಡೋವು. ಈಗ ನಾನು ಮೆಟಾಟ್ರಾವ್ನವ್ರನ್ನ ಕರೆದು ಧ್ಯಾನ ಮಾಡಿಸ್ಬೇಕಿದ್ರೆ ಫಸ್ಟಿಗೆ ನೋವುಗಳನ್ನು ನಿವಾರಣೆ ಮಾಡಿಸ್ಬಿಡ್ತಿ. ನೆಗೆಟಿವ್ ಬ್ಲಾಕೇಜ್ಗಳು, ನೋವು ಎಲ್ಲ ನಿವಾರಣೆ ಆಗಿ ಒಂದ್ಸಲ ಕ್ಲೀನ್ಸಿಂಗ್ ಆದಮೇಲೆ ಬ್ಯಾಲೆನ್ಸ್ ಮಾಡಿಸ್ತಿ. ಬ್ಯಾಲೆನ್ಸ್ ಮಾಡಿಸ್ಬೇಕಿದ್ರೆ ಆವಾಗ ಅವ್ರ ಮ್ಯಾಜಿಕಲ್ ವ್ಯಾಂಡ್ನಿಂದ ಹೊರಟ ದಿವ್ಯ ಕಿರಣಗಳ ಮುಖಾಂತರ ಈ ಸಿಂಬಲ್ಲು ಪ್ರಜ್ವಲವಾದ ಬಿಳಿ ಬೆಳಕಿನ ಮಧ್ಯದಲ್ಲಿ ಈ ಸಿಂಬಲ್ಲನ್ನು ಕ್ರಿಯೇಟ್ ಮಾಡೋವನೀಗ. ಆ ಸಿಂಬಲ್ಲು ನಿಮ್ಮ ಚಕ್ರಗಳು ಎಲ್ಲ ಸಹಸ್ರಾರ ಚಕ್ರದ ಮುಖಾಂತರ ಕೆಳಗಡೆ ಇಳೀತು ಅಂತ ಆ ಸಿಂಬಲ್ ರಚನೆ ಮಾಡಿ ಅದು ಒಂದ್ಸಲ ಒಂದು ರೌಂಡ್ ತಿರ್ಗಂಗೆ ಪ್ರದಕ್ಷಿಣ ತಿರುಗ್ತಾ ನಿಮ್ಮ ದೇಹದಲ್ಲಿ ಒಳಗಡೆ ಇಳಿತಾ ಇದ್ದು ಅಂತ ನಿಂಗೆ ವಿಜುವಲೈಸ್ ಮಾಡವು. ಈಗ ವಿಜುವಲೈಸ್ ಮಾಡಲಾಗದೆ ಹೋದ್ರೆ ಮನ್ಸಾಗ ಇಳಿತಾ ಇದ್ದು ಅನ್ಕೊಳ್ಳಿ. ಆಯಾ ಚಕ್ರದಲ್ಲಿ ಆ ಸಿಂಬಲ್ ಬರೀರಿ. ಮೂರು ಬಾರಿ ಬ್ಯಾಲೆನ್ಸ್ 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 ಹೇಳಿ. ಅದು ಬ್ಯಾಲೆನ್ಸ್ ಸಿಂಬಲ್ಲು, ಹೆಸರು ಬ್ಯಾಲೆನ್ಸ್ ಹೇಳಿ. ನಿಂಗೆ ಮನಸ್ಸಿನಲ್ಲಿ ಚಕ್ರ ಬ್ಯಾಲೆನ್ಸ್ ಆಗಲಿ ಹೇಳೋ ಇದ್ರೆ ಆಯ್ತು. ಮತ್ತು ಈ ಬ್ಯಾಲೆನ್ಸ್ ಸಿಂಬಲ್ಲ ಎಲ್ಲ ಅದಕ್ಕೂ ಬಳಸ್ಲಕ್ಕು. ಈಗ ಪ್ರತಿಯೊಂದರಲ್ಲೂ ಈಗ ಇನ್ಕಮ್ಮಲ್ಲೂ ಬ್ಯಾಲೆನ್ಸ್ ಬೇಕು. ಇನ್ಕಮ್ಮು ಖರ್ಚು ಆಗೋದಿರ್ತಲ್ಲ, ಅದಕ್ಕೂ ಬ್ಯಾಲೆನ್ಸ್ ಬೇಕು. ಮನೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಬ್ಯಾಲೆನ್ಸ್ ಬೇಕು. ದೇಹದ ಆರೋಗ್ಯ ವಿಚಾರದಲ್ಲೂ ಬ್ಯಾಲೆನ್ಸ್ ಬೇಕು. ಉಷ್ಣ ಶೀತ ಬ್ಯಾಲೆನ್ಸ್ ಆಗವು, ವಾತ ಪಿತ್ತ ಕಫ ಬ್ಯಾಲೆನ್ಸ್ ಆಗವು, ಪಂಚತತ್ವಗಳು ಬ್ಯಾಲೆನ್ಸ್ ಆಗವು. ಪ್ರತಿಯೊಂದು ಬ್ಯಾಲೆನ್ಸ್ ಆಗಿದ್ರೆ ಜೀವನ ಚೆಂದಾಗಿರೋದು. ಒಂದು ಔಷಧಿಯಿಂದ ಹಿಡಿದು ಅತಿ ಆಗಲ್ಲ ಹೇಳುತ್ತಲ್ದ, ಅಮೃತನೂ ವಿಷ ಹೇಳ್ತಾ ಅತಿ ಆದರೆ. ಹಾಗಾಗಿ ಜೀವನದಲ್ಲಿ ಮತ್ತೆ ನಮ್ಮ ಸಾಧನೆ ಅಂತ ಇಟ್ಕೊಳ್ಳಿ, ಇದು ಎಲ್ಲದೂ ಬ್ಯಾಲೆನ್ಸ್ ಆಗೇ ಹೋಗವು. ಯಾವುದೋ ಒಂದು ಅತಿ ಮಾಡಲಾಗ ಎಲ್ಲದನ್ನು ಬ್ಯಾಲೆನ್ಸ್ ಆಗಿ ನಮ್ಮ ಜೀವನ ಪೂರ್ತಿ ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಹೋಗವು. ನಿಂಗೆ ಯಾವುದಕ್ಕೆ ಬೇಕಾದ್ರೂ ಅದನ್ನ ಬಳಸ್ಲಕ್ಕು. ಆ ಸಿಂಬಲ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ಯಾವುದಕ್ಕೆ ಬೇಕಾದ್ರೂ ಅದನ್ನ ಬಳಸ್ಲಕ್ಕು. ನಿಂಗೆ ಚಕ್ರಕ್ಕೆ ಆಕ್ಟಿವೇಟ್ ಮಾಡ್ಕೊಳ್ಳೋವಂತಾದ್ರೆ ನಿಂಗೆ ಬ್ಯಾಲೆನ್ಸ್ ಆಗೋವಂತಾದ್ರೆ ನಿಂಗೆ ಧ್ಯಾನಕ್ಕಿಂತ ಮುಂಚೆ ಒಂದ್ಸಲ ಎಲ್ಲ ಚಕ್ರದಲ್ಲೂ ಅದನ್ನ ಸಿಂಬಲ್ ಹಾಕ್ಕೊಬಿಡೋದು. ಬ್ಯಾಲೆನ್ಸ್ 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 3 ಸಲ ಹೇಳವು. ಆಮೇಲೆ ಧ್ಯಾನ ಸ್ಟಾರ್ಟ್. ಮನಸ್ಸಾಗ ಬ್ಯಾಲೆನ್ಸ್ ಆಗಲಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡ್ರತ್ತು, ಬ್ಯಾಲೆನ್ಸ್ ಆಗ್ತು. ಆಮೇಲೆ ಒಂದೊಂದ್ಸಲ ಹೈ ಲೆವೆಲ್ ಎನರ್ಜಿ ಬಂದು ತುಂಬ ನಿಂಗೆ ಕಷ್ಟ ಅನ್ನಿಸ್ತು ಅಂತ ಇಟ್ಕೊಳ್ಳಿ. ಆ ಟೈಮ್ನಲ್ಲೂ ನಿಮ್ಮ ನೆತ್ತಿ ಮೇಲ್ಗಡೆ ಗಾಳಿಲಿ ಆ ಸಿಂಬಲ್ ಬರೆದು ಅದು ಪ್ರದಕ್ಷಿಣಾಕಾರವಾಗಿ ನಿಮ್ಮ ದೇಹದ ಒಳಗೆ ನೆತ್ತಿ ಒಳಗೆ ಪ್ರವೇಶ ಮಾಡಿದ್ದು ಅಂದ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ 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 ಅದು ಭೂಮಿಗೆ ಇಳಿಸೋಯ್ದು ಅಂತ ಕಲ್ಪನೆ ಮಾಡವು. ನಿಮ್ಮ ಮನಸ್ಸಲ್ಲಿ ಒಂದ್ಸಲ ಬ್ಯಾಲೆನ್ಸ್ ಆಗಲಿ, ಎಕ್ಸಸ್ ಎನರ್ಜಿ ಭೂಮಿಗೆ ಹೋಗಲಿ ಅಂತ ಅಂದ್ಕೊಳ್ಳವು. ನಮ್ಮಲ್ಲಿ ಧ್ಯಾನ ಮಾಡ್ತಾ ಅತಿ ಹೆಚ್ಚಿನ ಎನರ್ಜಿ ಕ್ರಿಯೇಟ್ ಆಗಿತ್ತು. ಆ ಎನರ್ಜಿ ನಮಗೇ ಬೇಕು, ನಮ್ಗೆ ಯಾರಿಗೂ ಕಳಿಸಲಾಗಲ್ಲ ಇಟ್ಕೊಂಡು ನಿಂಗೆ ತೊಂದರೆನೇ ಅದು. ಅದನ್ನ ನಾವು ಭೂಮಿಗೆ ಕಳಿಸವು. ಭೂಮಿಗೆ ಕಳಿಸ್ಬೇಕಿದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಇದ್ದ ಅಲ್ಲಿಗೆ ಹೋಗ್ಲಿ ಅಂತ ಹೇಳ್ಬಿಟ್ರೆ ಭೂಮಿ ಹೀಲ್ ಆಗ್ತು. ಭೂಮಿಗೂ ನಾವು ಹೀಲಿಂಗ್ ಮಾಡೋ ಅವಶ್ಯಕತೆ ಇತ್ತು, ಭೂಮಿ ಹೀಲ್ ಆಗ್ತು. ಭೂಮಿ ನಾವು ಎಷ್ಟೊಂದು ಬಳಸ್ಕೊಂಡಾಗಿತ್ತು. ಹಾಗಾಗಿ ಎಕ್ಸಸ್ ಎನರ್ಜಿ ಭೂಮಿಗೆ ಹೋಗ್ಲಿ ಅನ್ಕೋಬಿಟ್ಟ ನಿಂಗೂ ಬ್ಯಾಲೆನ್ಸ್ ಆಗ್ತಿ. ಭೂಮಿನಿಗೂ ಆ ಎನರ್ಜಿ ಹೋಗಿ ಭೂಮಿನೂ ಸ್ವಲ್ಪ ಹೀಲ್ ಆಗ್ತು. ಬರೀ ನಾವು ಭೂಮಿ ಒದಿಯೋದು ಎಲ್ಲ ಕಡಿಯೋದು ಕೊಚ್ಚೋದು ಎಲ್ಲ ಭೂಮಿ ಅಷ್ಟು ಕಷ್ಟನೇ ಕೊಟ್ಟಾಗಿರ್ತವಲ್ಲ. ಒಂದು ಸ್ವಲ್ಪ ಈ ಧ್ಯಾನದ ಎನರ್ಜಿ ಹೋಗಲಿ, ಭೂಮಿಗೆ ಒಂಚೂರು ಒಳ್ಳೇದಾಗಲಿ. ಆಯಿತಾ? ಈಗ ಧ್ಯಾನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಜಾಸ್ತಿ ಹೊತ್ತಿರ್ತು ಧ್ಯಾನ. ಯಾವುದೇ ಕೆಲಸ ಇದ್ದು ಖಂಡಿತ ಲೆಫ್ಟ್ ಆಗಡಿ. ಎಷ್ಟೊತ್ತಿರ್ಲಕ್ಕೂ ಗೊತ್ತಿಲ್ಲ. ಈಗ 3:15 ಆಗೋತ್ತು. ಒಂದು 3/4 ಗಂಟೆನಾರು ಮಾಡ್ಸೋವಂತಿದ್ದು, ಅಂದರೆ ಒಂದ್ಸಲ ನೋವುಗಳನ್ನು ರಿಮೂವ್ ಮಾಡಿ ಆಮೇಲೆ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಒಂದು 3/4 ಗಂಟೆನಾರು ಮಾಡ್ಸೋವಂತಿದ್ದು. ಹಂಗಾಗಿ ಯಾರು ಲೆಫ್ಟ್ ಆಗಡಿ. ಓಕೆ, ಕಣ್ಣು ಬಿಡಡಿ. ಸರಿ, ಸ್ಟಾರ್ಟ್ ಮಾಡ್ತಿ. ಎಲ್ಲರೂ ನಿಮ್ಮ ಇಷ್ಟ ಗುರು ಇಷ್ಟ ದೈವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ.
ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿ ಅಂತ. ನಿಧಾನವಾಗಿ ಆಳವಾಗಿ 3 ಬಾರಿ ಉಸಿರಾಡಿ ನಿಮ್ಮ ದೇಹ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿ. ಒಂದು ದೊಡ್ಡದಾದ ಪಿರಮಿಡ್, ಬಿಳಿಯ ಬೆಳಕಿನಿಂದ ಕೂಡಿರುವ ಪಿರಮಿಡ್ ಒಳಗೆ ಪಿರಮಿಡನ್ನು ಕಿಂಗ್ ಚೇಂಬರ್ ಒಳಗೆ ನಾವೆಲ್ಲರೂ ಸುತ್ತ ರೌಂಡ್ ಆಗಿ ಕೂತ್ಕೊಂಡಿದ್ದೀವಿ ಅಂತ ವಿಜುವಲೈಸ್ ಮಾಡಿ. ಆ ಪಿರಮಿಡ್ನ ಸುತ್ತ 10 ದಿಕ್ಕುಗಳಲ್ಲಿಯೂ ಏಂಜಲ್ಗಳ ದಿವ್ಯ ಉಪಸ್ಥಿತಿ ಇದ್ದು ಏಂಜಲ್ಗಳ ಸಂಪೂರ್ಣ ರಕ್ಷಣೆ ನಮಗಿದೆ ಅಂತ ವಿಜುವಲೈಸ್ ಮಾಡಿ. ಮತ್ತು ಅಲ್ಲಿ ಉಪಸ್ಥಿತರಿರುವ ಎಲ್ಲ ಏಂಜಲ್ಗಳಿಗೂ ಒಂದು ಧನ್ಯವಾದಗಳನ್ನು ಅರ್ಪಣೆ ಮಾಡಿ. ಇಲ್ಲಿ ಉಪಸ್ಥಿತರಿದ್ದು ಈ ಧ್ಯಾನದಲ್ಲಿ ನಮಗೆ ಸಹಾಯ ಮಾಡ್ತಾ ಇರೋ ನಿಮಗೆ ಕೃತಜ್ಞರಾಗಿದ್ದೇನೆ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಬಿಳಿಯ ಬಣ್ಣದ ಏಂಜಲ್ಗಳನ್ನು ಕಲ್ಪನೆ ಮಾಡಿ. ಯಾವಾಗಲೂ ಧನ್ಯವಾದಗಳನ್ನ 3 ಬಾರಿ ಹೇಳೋ. ಈ ಧ್ಯಾನಕ್ಕೆ ಪಿತಾಮಹ ಪತ್ರಿಜಿ ಸರನ್ನ, ಸ್ವರ್ಣಮಾಲಾ ಅಮ್ಮನವರನ್ನ ಆಹ್ವಾನಿಸ್ತಾ ಇದ್ವಿ. ಮಹಾವತಾರ್ ಬಾಬಾಜಿಯವರನ್ನ ಆಹ್ವಾನಿಸ್ತಾ ಇದ್ವಿ. ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಗಳನ್ನ ಆಹ್ವಾನಿಸ್ತಾ ಇದ್ವಿ. ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿರೋ ಸಾಧು ಸಂತರನ್ನ, ಅವಧೂತರನ್ನ, ನಾಗಸಾಧುಗಳನ್ನ ಆಹ್ವಾನಿಸ್ತಾ ಇದ್ವಿ. ಸಪ್ತ ಋಷಿಗಳನ್ನ ಆಹ್ವಾನಿಸ್ತಾ ಇದ್ವಿ. ಸಪ್ತರ್ಷಿ ಪತ್ನಿಯರನ್ನು ಕೂಡ ಆಹ್ವಾನಿಸ್ತಾ ಇದ್ವಿ. ಭೂಮಾತೆಯನ್ನ, ಪ್ರಕೃತಿ ಮಾತೆಯರನ್ನ ಆಹ್ವಾನಿಸ್ತಾ ಇದ್ವಿ. ಬುದ್ಧ ದೇವರನ್ನ ಆಹ್ವಾನಿಸ್ತಾ ಇದ್ವಿ. ಎಲ್ಲ ಆಹ್ವಾನಿತರ ಸಂಪೂರ್ಣ ಚೈತನ್ಯದ ಜೊತೆಗೆ ನಮ್ಮ ಚೈತನ್ಯವನ್ನು ಅನುಸಂಧಾನಗೊಳಿಸೋಣ.
ಎಲ್ಲರೂ ಗ್ರೂಪ್ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ನಿಮ್ಮ ಪೂರ್ಣಾತ್ಮರನ್ನು ಈ ಧ್ಯಾನಕ್ಕೆ ಆಹ್ವಾನಿಸಿ. ನಮ್ಮ ಪೂರ್ಣಾತ್ಮರು ಸ್ಥಾಪನೆ ಮಾಡಿರುವ ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ಬ್ರಹ್ಮರಂಧ್ರದ ಮೇಲೆ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟು ಬ್ರಹ್ಮರಂಧ್ರದಲ್ಲಿರುವ ಬ್ಲಾಕೇಜ್ ಎಲ್ಲವೂ ರಿಮೂವ್ ಆಗಿ ನಮ್ಮ ಸುತ್ತಲೂ ಇರುವ ಎನರ್ಜಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ಪ್ರವೇಶಿಸಿ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಪಸರಿಸಲಿ ಅಂತ ಒಂದು ಪ್ರಾರ್ಥನೆ ಮಾಡಿ. ಈಗ ನಿಮ್ಮ ಎರಡೂ ಕೈಗಳನ್ನು ಹೃದಯದ ಮೇಲೆ ಇಟ್ಟು ಆರ್ಕೇಂಜಲ್ ಮೆಟಾಟ್ರಾನ್ ಅವರನ್ನು ಪ್ರಾರ್ಥಿಸಿ. ಆರ್ಕೇಂಜಲ್ ಮೆಟಾಟ್ರಾನ್ ಅವರು ತಮ್ಮ ದಿವ್ಯ ಸ್ವರೂಪದಿಂದ ನಿಮ್ಮ ಮುಂದೆ ಬಂದಿದ್ದಾರೆ ಅಂತ ವಿಜುವಲೈಸ್ ಮಾಡಿ. ಪ್ರಕಾಶಮಾನವಾದ ಬೆಳಕು, ದಿವ್ಯ ಸ್ವರೂಪ. ಮೆಟಾಟ್ರಾನ್ ಅವರು ನೇರಳೆ ಬಣ್ಣನೂ ಇರುತ್ತಾ, ಪ್ರಕಾಶಮಾನ ಬಿಳಿ ಬಣ್ಣನೇ ಜಾಸ್ತಿ, ಪ್ರಕಾಶಮಾನವಾಗಿ ಬಿಳಿಯ ಬಣ್ಣಕ್ಕಿಂತ ಪ್ರಜ್ವಲಿಸ್ತಾ, ಅಂದರೆ ನೇರಳೆ ಬಣ್ಣದಿಂದ ಹೊರಟ ಕಿರಣಗಳೆಲ್ಲ ಬಿಳಿಯ ವರ್ಣವಾಗಿ ಪ್ರಜ್ವಲಿಸ್ತು. ಈಗ ಮುಳುಗೋ ಸೂರ್ಯ ಒಂಥರ ಕೇಸರಿ ಒಂಥರ ಬಣ್ಣದಲ್ಲಿರುತ್ತಲ್ಲ, ಆ ಅಲ್ಲಿ ನೇರಳೆ ಬಣ್ಣ ಇದ್ದು ಸುತ್ತ ಬಿಳಿಯ ವರ್ಣದ ಕಿರಣ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯ ಈ ಥರ ಆ ಥರ ನಿಂಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಯಾವುದೇ ರೂಪಗಳ ಬೇಡ, ರೂಪಗಳ ಗೊಂದಲ ಬೇಡ, ನಿಮಗೆ ಬೆಳಕು. ಆರ್ಕೇಂಜಲ್ ಮೆಟಾಟ್ರಾನ್ ಅವರನ್ನು ಹೀಗೆ ಪ್ರಾರ್ಥನೆ ಮಾಡಿ, ನನ್ನಲ್ಲಿರುವ ನೋವುಗಳು ಮತ್ತು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ ನನ್ನ ಎಲ್ಲ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿ ಅಂತ ಪ್ರಾರ್ಥಿಸಿ. ಆರ್ಕೇಂಜಲ್ ಮೆಟಾಟ್ರಾನ್ ಅವರಿಂದ ಬರುತ್ತಿರುವ ದಿವ್ಯ ಕಿರಣ ನಿಮ್ಮ ಸಹಸ್ರಾರ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಸಹಸ್ರಾರ ಚಕ್ರ ಮತ್ತು ಅದರ ಸುತ್ತ ಇರುವ ಆರ್ಗನ್ಗಳು, ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಆ ಬೆಳಕು ಪಸರಿಸ್ತಾ ಇದೆ. ಸಹಸ್ರಾರ ಚಕ್ರದಲ್ಲಿರುವ ಬ್ಲಾಕೇಜ್ಗಳು, ಆ ಭಾಗದಲ್ಲಿರುವ ನೋವುಗಳು ಎಲ್ಲವೂ ರಿಮೂವ್ ಆಗ್ತಾ ಇದೆ. ಮತ್ತು ಸಹಸ್ರಾರ ಚಕ್ರದಲ್ಲಿರುವ ಉಳಿದ 6 ಚಕ್ರಗಳಿಂದ ಉಂಟಾಗಿರುವ ಬ್ಲಾಕೇಜ್ ಅದು ಕೂಡ ರಿಮೂವ್ ಆಗ್ತಾ ಇದೆ ಅಂತ ವಿಜುವಲೈಸ್ ಮಾಡಿ.
ನಿಮ್ಮಲ್ಲಿರುವ ಎಲ್ಲ ನೋವುಗಳು, ದೇಹದ ನೋವುಗಳು, ಕಾಲು, ಕೈ, ಕಣ್ಣು, ಕಿವಿ, ತಲೆ, ಸೊಂಟ, ಸಯಾಟಿಕ, ಎಲ್ಲೇ ನೋವುಗಳಿರಲಿ ಎಲ್ಲವನ್ನೂ ರಿಮೂವ್ ಮಾಡಿ. ಮೈಗ್ರೇನ್ ಇದ್ರೆ ಮೈಗ್ರೇನು ರಿಮೂವ್ ಮಾಡಿ. ಆರ್ಕೇಂಜಲ್ ಮೆಟಟ್ರಾನವರಿಂದ ಹೊರಟ ದಿವ್ಯ ಕಿರಣಗಳು ಸಹಸ್ರಾರ ಚಕ್ರದಿಂದ ನಿಧಾನವಾಗಿ ಕೆಳಗಡೆ ಇಳಿತಾ ಇದೆ. ಆಜ್ಞಾಚಕ್ರ ತುಂಬ ಆವರಿಸಿಕೊಳ್ತಾ ಇದೆ. ಅದರ ಸುತ್ತ ಇರುವ ಪ್ರತಿಯೊಂದು ಅವಯವಗಳಲ್ಲಿಯೂ ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಆವರಿಸಿಕೊಳ್ತಾ ಇದೆ. ಕಣ್ಣು, ಕಿವಿ, ಮೂಗು, ಹಲ್ಲು, ಬಾಯಿ, ನಾಲಿಗೆ, ಹಿಂಭಾಗದ ತಲೆ, ಅವುಗಳಲ್ಲಿರುವ ಎಲ್ಲ ನೋವುಗಳು ರಿಮೂವ್ ಆಗ್ತಾ ಇದೆ. ಆಜ್ಞಾ ಚಕ್ರದಲ್ಲಿರುವ ಬ್ಲಾಕೇಜ್ ರಿಮೂವ್ ಆಗ್ತಾ ಇದೆ. ಉಳಿದ 6 ಚಕ್ರಗಳಿಂದ ಉಂಟಾಗಿರುವ ಆಜ್ಞಾ ಚಕ್ರದಲ್ಲಿ ಉಂಟಾಗಿರೋ ಬ್ಲಾಕೇಜ್ ಕೂಡ ರಿಮೂವ್ ಆಗ್ತಾ ಇದೆ. ನಿಧಾನವಾಗಿ ಆ ಬೆಳಕು ಚಲಿಸುವಾಗ ಪ್ರದಕ್ಷಿಣಾಕಾರವಾಗಿ ತಿರುಗ್ತಾ ತಿರುಗ್ತಾ ಬರ್ತಾ ಇದೆ ಅಂತಾನೆ ವಿಜುವಲೈಸ್ ಮಾಡೋದು. ಮಹಾವಿಷ್ಣು ಚಕ್ರವನ್ನ ಯುದ್ಧಕ್ಕೆ ಚಕ್ರ ಎಸೆದ ಅಂತಾದ್ರೆ ಆ ಚಕ್ರ ಯಾವ ಥರ ತಿರುಗ್ತಾ 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 ಹೋಗ್ತು ಅಲ್ದಾ? ನೀವು ಎಲ್ಲರೂ ನೋಡಿಕ್ಕು. ಅದೇ ಥರ ಈ ಬೆಳಕನ್ನ ವಿಜುವಲೈಸ್ ಮಾಡಿ. ಎಷ್ಟು ಜಾಸ್ತಿ ವಿಜುವಲೈಸ್ ಮಾಡ್ತಾರೋ, ಎಷ್ಟು ಪವರ್ಫುಲ್ ಆಗಿ ವಿಜುವಲೈಸ್ ಮಾಡ್ತಾರ ನಿಮ್ಗೆ ಅಷ್ಟು ಪವರ್ಫುಲ್ ಆಗಿರ್ತದೆ ನಿಮ್ಗಳ ಧ್ಯಾನ. ವಿಶುದ್ಧಿ ಚಕ್ರವನ್ನ ಬೆಳಕು ಪ್ರವೇಶಿಸ್ತಾ ಇದೆ. ವಿಶುದ್ಧಿ ಚಕ್ರದಲ್ಲಿ ಸುತ್ತ ಇರುವ ಪ್ರತಿಯೊಂದು ಅವಯವಗಳು, ಅಂಗಗಳು, ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಆ ಬೆಳಕು ಪಸರಿಸ್ತಾ ಇದೆ. ಧ್ವನಿ ಪೆಟ್ಟಿಗೆ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಹಿಂಭಾಗದ ಕುತ್ತಿಗೆ, ಭುಜಗಳು ಎಲ್ಲ ಕಡೆ ಆವರಿಸಿಕೊಳ್ತಾ ಇದೆ. ಅವುಗಳಲ್ಲಿರುವ ಎಲ್ಲ ನೋವುಗಳು ರಿಮೂವ್ ಆಗ್ತಾ ಇದೆ. ಅನ್ನನಾಳ, ಶ್ವಾಸನಾಳಗಳಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಇದೆ.
ನೋವುಗಳು ರಿಮೂವ್ ಆಗ್ತಾ ಇದೆ. ವಿಶುದ್ಧ ಚಕ್ರ ಪೂರ್ತಿಯಾಗಿ ಓಪನ್ ಆಗ್ತಾ ಇದೆ. ಉಳಿದ 6 ಚಕ್ರಗಳಿಂದ ವಿಶುದ್ಧ ಚಕ್ರದಲ್ಲಿ ಉಂಟಾಗಿರುವ ಬ್ಲಾಕೇಜ್ ಕೂಡ ರಿಮೂವ್ ಆಗ್ತಾ ಇದೆ. ಈಗ ಆ ಬೆಳಕು ಭುಜಗಳು, ಕೈಗಳು, ಬೆರಳ ತುದಿವರೆಗೂ ಪಸರಿಸ್ತಾ ಇದೆ. ಭುಜಗಳು, ಕೈಗಳು, ಬೆರಳುಗಳು ಅಲ್ಲಿರುವ ಎಲ್ಲ ನೋವುಗಳು ರಿಮೂವ್ ಆಗ್ತಾ ಇದೆ. ಆ ದಿವ್ಯ ಬೆಳಕು ಈಗ ಬೆನ್ನನ್ನು ಪ್ರವೇಶಿಸ್ತಾ ಇದೆ. ಪೂರ್ತಿ ಬೆನ್ನು, ಮೇಲ್ಬೆನ್ನು, ಮಧ್ಯದ ಬೆನ್ನು, ಕೆಳಬೆನ್ನು, ಬೆನ್ನು ಹುರಿ ಪೂರ್ತಿ ಆ ಬೆಳಕು ತುಂಬಿಕೊಳ್ತಾ ಇದೆ. ಬೆನ್ನು ನೋವು, ಸೊಂಟ ನೋವು, ಸಯಾಟಿಕ ನರಕ್ಕೆ ಸಂಬಂಧಪಟ್ಟಿರುವ ನೋವು, ಎಲ್ಲವೂ ರಿಮೂವ್ ಆಗ್ತಾ ಇದೆ. ಈಗ ಆ ದಿವ್ಯ ಬೆಳಕು ಅನಾಹತ ಚಕ್ರವನ್ನು ಪ್ರವೇಶ ಮಾಡ್ತಾ ಇದೆ. ಅನಾಹತ ಚಕ್ರ ಮತ್ತು ಅದರಲ್ಲಿರುವ ಪ್ರತಿಯೊಂದು ಆರ್ಗನ್ಗಳು, ಪ್ರತಿಯೊಂದು ಜೀವಕೋಶಗಳ ತುಂಬ ಆ ದಿವ್ಯ ಬೆಳಕು ಪಸರಿಸ್ತಾ ಇದೆ. ಅಲ್ಲಿರುವ ಎಲ್ಲ ನೋವುಗಳನ್ನು ರಿಮೂವ್ ಮಾಡ್ತಾ ಇದೆ. ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಇದೆ. ಶ್ವಾಸಕೋಶ, ಹೃದಯ, ಸಂಪೂರ್ಣ ಬ್ರೀತಿಂಗ್ ಸಿಸ್ಟಮ್, ಸಂಪೂರ್ಣ ಹಾರ್ಟ್ ಸಿಸ್ಟಮ್, ಅಲ್ಲಿರುವ ಎಲ್ಲ ಬ್ಲಾಕೇಜ್ಗಳು ರಿಮೂವ್ ಆಗಿದೆ. ಅನಾಹತ ಚಕ್ರ ಪೂರ್ತಿಯಾಗಿ ಓಪನ್ ಆಗಿದೆ. ಉಳಿದ 6 ಚಕ್ರಗಳಲ್ಲಿರುವ ಬ್ಲಾಕೇಜ್ ಅನಾಹತ ಚಕ್ರದಲ್ಲಿ ಉಂಟಾಗಿದ್ದರೆ ಅದು ಕೂಡ ರಿಮೂವ್ ಆಗಿದೆ.
ಆ ದಿವ್ಯ ಬೆಳಕು ಹೃದಯ ಚಕ್ರದಿಂದ ಸಂಪೂರ್ಣ ಬ್ಲಡ್ಡಲ್ಲಿ ಪ್ರಸರಿಸ್ತಾ ಇದೆ. ಪೂರ್ತಿ ರಕ್ತನಾಳಗಳು, ಅಡಿಯಿಂದ ಮುಡಿಯವರೆಗಿರುವ ರಕ್ತನಾಳಗಳಲ್ಲಿಯೂ ಆ ಬೆಳಕು ಪ್ರಸರಿಸ್ತಾ ಇದೆ. ನಿಮ್ಮ ರಕ್ತದ ಪ್ರತಿಯೊಂದು ಕಣವನ್ನು ಅದು ಶುದ್ಧೀಕರಿಸ್ತಾ ಇದೆ. ಹೆಚ್ಚಾಗಿರೋದೆಲ್ಲ ವಿಸರ್ಜನೆ ಆಗಿ ನಾರ್ಮಲಿ ಬಂದಿದೆ, ಕಡಿಮೆ ಆಗಿರೋದೆಲ್ಲ ಹೆಚ್ಚಾಗಿ ನಾರ್ಮಲಿ ಬಂದಿದೆ. ಆ ದಿವ್ಯ ಬೆಳಕು ಮಣಿಪುರ ಚಕ್ರವನ್ನ ತುಂಬಿಕೊಳ್ತಾ ಇದೆ. ಮಣಿಪುರ ಚಕ್ರ ಮತ್ತು ಅದರ ಸುತ್ತಲಿರುವ ಪ್ರತಿಯೊಂದು ಅಂಗಗಳು, ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಪ್ರಸರಿಸ್ತಾ ಇದೆ. ಆ ಭಾಗದಲ್ಲಿರುವ ಪ್ರತಿಯೊಂದು ನೋವುಗಳು ರಿಮೂವ್ ಆಗಿದೆ. ಮಣಿಪುರ ಚಕ್ರ ಪೂರ್ತಿಯಾಗಿ ಓಪನ್ ಆಗಿದೆ. ಉಳಿದ 6 ಚಕ್ರಗಳಿಗೆ ಸಂಬಂಧಪಟ್ಟಿರುವ ಬ್ಲಾಕೇಜ್ಗಳು ಮಣಿಪುರ ಚಕ್ರದಲ್ಲಿದ್ದರೆ ಅವು ಕೂಡ ರಿಮೂವ್ ಆಗಿದೆ. ಆ ಬೆಳಕು ನಿಧಾನವಾಗಿ ಕೆಳಗಿಳಿತಾ ಇದೆ. ಹೊಕ್ಕಳ ಸುತ್ತ ಇರುವ 72,000 ನಾಡಿಗಳಲ್ಲಿ ಆ ದಿವ್ಯ ಬೆಳಕು ಪ್ರಸರಿಸ್ತಾ ಇದೆ. 72,000 ನಾಡಿಗಳಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗಿದೆ. ನೋವುಗಳು ರಿಮೂವ್ ಆಗಿದೆ. ಆ ದಿವ್ಯ ಬೆಳಕು ಸ್ವಾಧಿಷ್ಠಾನ ಚಕ್ರವನ್ನ ಪ್ರವೇಶಿಸ್ತಾ ಇದೆ. ಅಲ್ಲಿರುವ ಪ್ರತಿಯೊಂದು ಅಂಗಗಳು, ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಆ ದಿವ್ಯ ಬೆಳಕು ಆವರಿಸಿಕೊಳ್ತಾ ಇದೆ. ಅಲ್ಲಿರುವ ಎಲ್ಲ ನೋವುಗಳು ರಿಮೂವ್ ಆಗಿದೆ. ಬ್ಲಾಕೇಜ್ಗಳು ರಿಮೂವ್ ಆಗಿದೆ. ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಬ್ಲಾಕೇಜ್ ಮತ್ತು ಉಳಿದ 6 ಚಕ್ರಗಳಿಂದ ಅದರಲ್ಲಿಂಟಾಗಿರುವ ಬ್ಲಾಕೇಜ್ ಎಲ್ಲವೂ ರಿಮೂವ್ ಆಗಿದೆ. ನಿಧಾನವಾಗಿ ಆ ಬೆಳಕು ಮೂಲಾಧಾರ ಚಕ್ರವನ್ನ ಪ್ರವೇಶಿಸ್ತಾ ಇದೆ.
ಮೂಲಾಧಾರ ಚಕ್ರ ಮತ್ತು ಅದರ ಸುತ್ತ ಇರುವ ಪ್ರತಿಯೊಂದು ಅಂಗಗಳು, ಅವಯವಗಳು, ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಆ ದಿವ್ಯ ಬೆಳಕು ತುಂಬಿಕೊಳ್ತಾ ಇದೆ. ಅಲ್ಲಿರುವ ಎಲ್ಲ ನೋವುಗಳು ರಿಮೂವ್ ಆಗಿದೆ. ಮೂಲಾಧಾರ ಚಕ್ರ ಪೂರ್ತಿಯಾಗಿ ತೆರೆಯಲ್ಪಟ್ಟಿದೆ. ಉಳಿದ 6 ಚಕ್ರಗಳಿಂದ ಮೂಲಾಧಾರ ಚಕ್ರದಲ್ಲಿ ಉಂಟಾಗಿರುವ ಬ್ಲಾಕೇಜ್ ಕೂಡ ರಿಮೂವ್ ಆಗಿದೆ. ಆ ಬೆಳಕು ತೊಡೆ ಮತ್ತು ಸೊಂಟದ ನಡುವಿನ ಜಾಯಿಂಟ್ಗಳು, ಮಂಡಿ, ಮೊಳಕಾಲು, ಆಂಕಲ್ ಬೋನ್, ಪಾದಗಳ ಬೆರಳುಗಳು, ಹಿಮ್ಮಡಿ ಎಲ್ಲ ಕಡೆಗೂ ಪಸರಿಸ್ತಾ ಇದೆ. ಆ ಭಾಗದಲ್ಲಿರುವ ನೋವುಗಳೆಲ್ಲವೂ ರಿಮೂವ್ ಆಗಿದೆ. ನಿಮ್ಮ ಸಂಪೂರ್ಣ ಶರೀರ ಹಗುರವಾಗಿ ಲವಲವಿಕೆಯಿಂದ ಕೂಡಿದೆ. ಆರ್ಕೇಂಜಲ್ ಮೆಟಟ್ರಾನ್ ಅವರ ಅದ್ಭುತ ಶಕ್ತಿ ನಿಮ್ಮೊಳಗೆ ಆವರಿಸಿ ನೀವು ಸಂಪೂರ್ಣವಾಗಿ ಹೀಲ್ ಆಗಿದ್ದೀರಾ. ಸಂಪೂರ್ಣವಾಗಿ ಕ್ಲೆನ್ಸಿಂಗ್ ಆಗಿದ್ದೀರಾ. ಈಗ ಅವರನ್ನ, ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಆರ್ಕೇಂಜಲ್ ಮೆಟಟ್ರಾನ್ ಅವರ ಮ್ಯಾಜಿಕಲ್ ವ್ಯಾಂಡ್ನಿಂದ ಹೊರಟ ದಿವ್ಯ ಪ್ರಕಾಶಮಾನವಾದ ಬಿಳಿಯ ಬೆಳಕಿನ ಒಂದು ಪವರ್, ಒಂದು ಬೌಲ್ ಅನ್ಕೊಳ್ಳಿ, ಸ್ವಲ್ಪ ದೊಡ್ಡದಾದ ಬೆಳಕಿನ ಚೆಂಡು ನಿಮ್ಮ ತಲೆಯಿಂದ 1 ಅಡಿ ಮೇಲ್ಗಡೆ ಇದೆ. ಆ ಬೆಳಕಿನ ಚೆಂಡೊಳಗೆ ಬ್ಯಾಲೆನ್ಸ್ ಸಿಂಬಲ್ ಬರೀರಿ, ನಿಮ್ಮ ಕಣ್ಣಿಂದ ಬರೀರಿ. ಬ್ಯಾಲೆನ್ಸ್ 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 ಅಂತ 3 ಬಾರಿ ಹೇಳಿ. ಆ ಬೆಳಕಿನ ಸಮೇತ ಆ ಬ್ಯಾಲೆನ್ಸ್ ಸಿಂಬಲ್ ನಿಮ್ಮ ಸಹಸ್ರಾರ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಸಹಸ್ರಾರ ಚಕ್ರದಲ್ಲಿ ಆ ಬ್ಯಾಲೆನ್ಸ್ ಸಿಂಬಲ್ ಸ್ಥಾಪಿತ ಆಗಿದೆ. ಬ್ಯಾಲೆನ್ಸ್ ಸಿಂಬಲಿನ ಎನರ್ಜಿ ಮೆಟಟ್ರಾನ್ ಅವರ ಎನರ್ಜಿ ಅನುಸಂಧಾನಗೊಂಡು ನಿಮ್ಮ ಸಂಪೂರ್ಣ ಶರೀರವನ್ನ, ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ. ಆ ಪ್ರಕಾಶಮಾನವಾಗಿರುವ ಬೆಳಕಿನ ಚೆಂಡು ಚಲಿಸ್ತಾ ಇದೆ.
ಸಹಸ್ರಾರ ಚಕ್ರದಿಂದ ಚಲಿಸ್ತಾ ಇದೆ. ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರದ ಮಧ್ಯದಲ್ಲಿ ಆ ಬೆಳಕಿನ ಚೆಂಡಿದೆ. ಈಗ ಇನ್ನೊಮ್ಮೆ ಬ್ಯಾಲೆನ್ಸ್ ಸಿಂಬಲ್ ಮೇಲೆ ಬರೀರಿ. ಹಳದಿ ಬಣ್ಣದಲ್ಲಿ ಬರಿಬೇಕು ಬ್ಯಾಲೆನ್ಸ್ ಸಿಂಬಲ್ ಅನ್ನ. ನಿಮ್ಮ ಕಣ್ಣಿನಿಂದ ಬರೀರಿ, ಮನಸ್ಸಿನಿಂದ ಬರೀರಿ. ಹಳದಿ ಬಣ್ಣ ನಿಮ್ಗೆ ನೋಡಕ್ಕಾಗದೇ ಇದ್ರೆ ಹಳದಿ ಬಣ್ಣದಿಂದ ಇದೆ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಆ ಬೆಳಕಿನ ಚೆಂಡು ಆಜ್ಞಾಚಕ್ರವನ್ನು ಪ್ರವೇಶಿಸ್ತಾ ಇದೆ. ಆಜ್ಞಾಚಕ್ರ ಪೂರ್ತಿಯಾಗಿ ಬ್ಯಾಲೆನ್ಸ್ ಆಗಿದೆ. ಆ ಬೆಳಕಿನ ಚೆಂಡು ಆಜ್ಞಾಚಕ್ರದಿಂದ ಚಲಿಸ್ತಾ ಇದೆ. ಆ ಬೆಳಕಿನ ಚೆಂಡಿನಲ್ಲಿ ಬ್ಯಾಲೆನ್ಸ್ ಸಿಂಬಲ್ ಅನ್ನ ಡ್ರಾ ಮಾಡಿ. ಆ ಬೆಳಕಿನ ಚೆಂಡು ವಿಶುದ್ಧಿ ಚಕ್ರವನ್ನ ಪ್ರವೇಶಿಸ್ತಾ ಇದೆ. ಆ ಸಿಂಬಲ್ ವಿಶುದ್ಧಿ ಚಕ್ರದಲ್ಲಿ ಸ್ಥಾಪಿತ ಆಗಿದೆ. ವಿಶುದ್ಧಿ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ. ಆ ಬೆಳಕಿನ ಚೆಂಡು ಅಲ್ಲಿಂದ ಚಲಿಸ್ತಾ ಇದೆ. ಬ್ಯಾಲೆನ್ಸ್ ಸಿಂಬಲ್ ಅನ್ನ ಡ್ರಾ ಮಾಡಿ. ಆ ಬೆಳಕಿನ ಚೆಂಡು ಅನಾಹತ ಚಕ್ರವನ್ನ ಪ್ರವೇಶಿಸ್ತಾ ಇದೆ. ಅನಾಹತ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ. ಆ ಬೆಳಕಿನ ಚೆಂಡು ಅಲ್ಲಿಂದ ಚಲಿಸ್ತಾ ಇದೆ. ಬ್ಯಾಲೆನ್ಸ್ ಸಿಂಬಲ್ ಅನ್ನ ಡ್ರಾ ಮಾಡಿ. ಆ ಬೆಳಕಿನ ಚೆಂಡು ಮಣಿಪುರ ಚಕ್ರವನ್ನ ಪ್ರವೇಶಿಸ್ತಾ ಇದೆ.
ಬ್ಯಾಲೆನ್ಸ್ ಸಿಂಬಲ್ ಮಣಿಪುರ ಚಕ್ರದಲ್ಲಿ ಸ್ಥಾಪಿತ ಆಗಿದೆ. ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿದೆ. ಆ ಬೆಳಕಿನ ಚೆಂಡು ಅಲ್ಲಿಂದ ಚಲಿಸ್ತಾ ಇದೆ. ಬ್ಯಾಲೆನ್ಸ್ ಸಿಂಬಲ್ ಡ್ರಾ ಮಾಡಿ ಬೆಳಕಿನ ಚೆಂಡು ಸ್ವಾಧಿಷ್ಠಾನ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಬ್ಯಾಲೆನ್ಸ್ ಸಿಂಬಲ್ ಅನ್ನು ಡ್ರಾ ಮಾಡಿ ಬ್ಯಾಲೆನ್ಸ್ ಸಿಂಬಲ್ ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸ್ವಾಧಿಷ್ಠಾನ ಚಕ್ರ ಬ್ಯಾಲೆನ್ಸ್ ಆಗಿದೆ. ಆ ಬೆಳಕಿನ ಚೆಂಡು ಅಲ್ಲಿಂದ ಚಲಿಸ್ತಾ ಇದೆ. ಬ್ಯಾಲೆನ್ಸ್ ಸಿಂಬಲ್ ಡ್ರಾ ಮಾಡಿ ಮೂಲಾಧಾರ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಬ್ಯಾಲೆನ್ಸ್ ಸಿಂಬಲ್ ಮೂಲಾಧಾರ ಚಕ್ರದಲ್ಲಿ ಸ್ಥಾಪಿತ ಆಗಿದೆ. ಮೂಲಾಧಾರ ಚಕ್ರ ಪೂರ್ತಿಯಾಗಿ ಬ್ಯಾಲೆನ್ಸ್ ಆಗಿದೆ. ಮೆಟಟ್ರಾನ್ ಅವರ ಮ್ಯಾಜಿಕಲ್ ವ್ಯಾಂಡ್ನಿಂದ ಹೊರಟ ಆ ದಿವ್ಯವಾದ ಪ್ರಕಾಶಮಾನವಾದ ಬೆಳಕು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೂ ಪಸರಿಸ್ತಾ ಇದೆ. ನಿಮ್ಮ ಸುತ್ತ 10 ಕಿಲೋಮೀಟರ್ 10 ಅಡಿ ಸುತ್ತ 10ರಿಂದ 20 ಅಡಿ ಸುತ್ತಳತೆವರೆಗೂ ಆ ದಿವ್ಯ ಬೆಳಕು ಪಸರಿಸುವುದನ್ನು ವಿಜುವಲೈಸ್ ಮಾಡಿ. ಎಲ್ಲವೂ ಹೀಲ್ ಆಗ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ. ಆರ ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ನಮ್ಮ ಸುತ್ತ ಒಂದು ಅತ್ಯಂತ ಶಕ್ತಿಯುತವಾಗಿರುವ ಪ್ರೊಟೆಕ್ಷನ್ ಶೀಲ್ಡ್ ನಿರ್ಮಿಸಲ್ಪಟ್ಟಿದೆ. ಮೆಟಟ್ರಾನ್ ಅವರ
ಸಂಪೂರ್ಣ ರಕ್ಷಣೆ ನಮಗಿದೆ. ಆಧ್ಯಾತ್ಮಿಕ ಜ್ಞಾನ ಬೇಕಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೀವನದ ಯಾವುದೇ ಹಂತದಲ್ಲಿ, ಯಾವುದೇ ವಿಷಯದಲ್ಲಿ ಸಮತೋಲನೆ ಬೇಕಿದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮನ್ನ ಸಂಪೂರ್ಣವಾಗಿ ನೋವು ಮುಕ್ತರಾಗಿಸಿ, ಎನರ್ಜೈಸ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ಪ್ರೊಟೆಕ್ಷನ್ ಶೀಲ್ಡ್ ನಿರ್ಮಿಸಿರುವ ಆ ದಿವ್ಯ ಪುರುಷರಿಗೆ ಹೃದಯ ತುಂಬಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ. ನಿಮ್ಮ ಇಷ್ಟ ಗುರು, ಇಷ್ಟ ದೇವತೆಗಳಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ. ಪತ್ರಿಸರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾತಾರ್ ಬಾಬಾಜಿಯವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ. ತ್ರಿಮೂರ್ತಿಗಳಿಗೆ, ತ್ರಿಶಕ್ತಿಗಳಿಗೆ, ಸಪ್ತರ್ಷಿಗಳಿಗೆ, ಸಪ್ತರ್ಷಿ ಪತ್ನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಭಗವಾನ್ ಬುದ್ಧ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಹಿಮಾಲಯದಲ್ಲಿರುವ ಸಾಧು ಸಂತರಿಗೆ, ಅವಧೂತರಿಗೆ, ನಾಗಸಾಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಇಲ್ಲ ಆಸ್ಟ್ರಲ್ ಆಗಿ ಬಂದಿರುವ ಪ್ರತಿಯೊಂದು ಮಾಸ್ಟರ್ಗೂ, ಪ್ರತಿಯೊಂದು ದೇವರಿಗೂ, ಪ್ರತಿಯೊಂದು ಏಂಜಲ್ಗೂ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಇಷ್ಟೊತ್ತು ಸಹಕರಿಸಿದ ನಿಮ್ಮ ದೇಹ ಮನಸ್ಸು ಆತ್ಮಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಪೂರ್ಣಾತ್ಮರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಈ ಧ್ಯಾನದಲ್ಲಿ ಭಾಗಿಯಾದ ನಿಮಗೆಲ್ಲರಿಗೂ ಅತ್ಯಂತ ಕೃತಜ್ಞಳಾಗಿದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.